ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ನಾವು ಬಹಳ ಚರ್ಚೆ ಮಾಡ್ತಿರೋದು ಈ ಜಲಸಂಧಿಗಳಿಗೆ ಸಂಬಂಧಪಟ್ಟ ಹಾಗೆ, ಪ್ರಮುಖವಾಗಿ ಹರ್ಮುಜ್ ಜಲಸಂಧಿ. ಅದೊಂದು ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ ಕಾರಣಕ್ಕಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಭಾರತಕ್ಕೂ ಕೂಡ ಒಂದು ಜಲಸಂಧಿ ಇದೆ. ಅದು ಸ್ಟ್ರೇಟ್ ಆಫ್ ಮಲಕ್ಕಾ ಎನ್ನುವಂತ ಜಲಸಂಧಿ. ಇದು ನೇರವಾಗಿ ಭಾರತಕ್ಕೆ ಸೇರಿದಂತ ಜಲಸಂಧಿ ಅಲ್ಲ, ಅಥವಾ ಭಾರತದ ಸಮುದ್ರ ವ್ಯಾಪ್ತಿಗೆ ಬರುವಂತಹ ಜಲಸಂಧಿ ಏನು ಅಲ್ಲ. ಆದ್ರೆ ಚೀನಾ ಏನಾದ್ರೂ ಭಾರತದ ಮೇಲೆ ಮುಗಿಬಿತ್ತು ಅಂತಾದ್ರೆ, ಅಥವಾ ವಿಪರೀತ ಭಾರತಕ್ಕೆ ಏನಾದ್ರೂ ಸಮಸ್ಯೆಯನ್ನ ತಂದೊಡ್ಡುವಂತ ಪರಿಸ್ಥಿತಿ ಎದುರಾಯ್ತು ಅಂತಾದ್ರೆ, ಈ ಜಲಸಂಧಿಯನ್ನ ಇವತ್ತು ಇರಾನ್ ಹೇಗೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿ ಇಡೀ ಜಗತ್ತಿಗೆ ಶಾಕ್ ಅನ್ನ ಕೊಡ್ತಾ ಇದೆಯೋ, ಅದೇ ರೀತಿಯಾಗಿ ಭಾರತಕ್ಕೆ ಈ ಸ್ಟ್ರೇಟ್ ಆಫ್ ಮಲಕ್ಕವನ್ನ ಬಂದ್ ಮಾಡೋದಿಕ್ಕೆ ಒಂದು ಅದ್ಭುತವಾದಂತ ಅವಕಾಶ ಇದೆ. ಇವತ್ತು ಚೀನಾಗೆ ಆ ಕಾರಣಕ್ಕಾಗಿ ಭಾರತದ ಬಗ್ಗೆ ಆತಂಕ. ಹಾಗಾದ್ರೆ ಈ ಜಲಸಂಧಿಯ ಪ್ರಾಮುಖ್ಯತೆ ಏನು? ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ. ಸಾಧ್ಯ ಆದ್ರೆ ಕೊನೆಯವರೆಗೂ ಕೂಡ ನೀವು ನೋಡ್ತಾ ಹೋಗಿ, ನಾನು ವಿವರಿಸ್ತಾ ಹೋಗ್ತೀನಿ. ಅಂತಿಮವಾಗಿ ನಿಮಗೆ ಅರ್ಥ ಆಯ್ತಾ ಅಥವಾ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಈಗ ಸ್ಟ್ರೈಟ್ ಆಫ್ ಮಲಕ್ಕಾಗೆ ಬರ್ತೀನಿ. ಅದಕ್ಕೂ ಮುನ್ನ ಒಂದೆರಡು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಬಂಧುಗಳೇ, ನಿಮಗೆ ಹರ್ಮುಜ್ ಜಲಸಂಧಿಯ ವಿಚಾರ ಬಹಳ ಚೆನ್ನಾಗಿ ಗೊತ್ತಿದೆ. ಇದೊಂದು ಹರ್ಮುಜ್ ಜಲಸಂಧಿ ನಿಮಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ, ಗಲ್ಫ್ ರಾಷ್ಟ್ರಗಳಿಂದ ತೈಲವನ್ನ ಹೊತ್ತು ಸಾಗುವಂತ ಹಡಗುಗಳು ಇದೇ ಸ್ಟ್ರೈಟ್ ಆಫ್ ಹರ್ಮುಜ್ ಮೂಲಕ ಸಾಗಿ ಭಾರತ, ಚೀನಾ, ಜಪಾನ್, ಕೊರಿಯಾ ಎಲ್ಲ ರಾಷ್ಟ್ರಗಳಿಗೂ ಕೂಡ ತಲುಪಬೇಕಾಗಿತ್ತು. ಇವತ್ತು ಇರಾನ್ ಈ ಸ್ಟ್ರೇಟ್ ಆಫ್ ಹರ್ಮುಜ್ ಅನ್ನ ಬಂದ್ ಮಾಡಿರುವ ಕಾರಣಕ್ಕಾಗಿ ಹೆಚ್ಚು ಕಡಿಮೆ 2,000 ಹಡಗುಗಳು ಇಲ್ಲಿ ನಿಂತ್ಕೊಂಡಿದ್ದಾವೆ. ಭಾರತಕ್ಕೂ ಕೂಡ ಇವತ್ತು ಗ್ಯಾಸ್ನ ಸಮಸ್ಯೆ ಆಗ್ತಾ ಇದೆ. ಹಾಗೆ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಆತಂಕ ಇದ್ದೇ ಇದೆ. ಯುದ್ಧ ಹೀಗೆ ಕಂಟಿನ್ಯೂ ಆದ್ರೆ ಏನ್ ಕತೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಹಡಗುಗಳನ್ನ ಈ ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಭಾರತಕ್ಕೆ ರಿಲೀಸ್ ಮಾಡಿದೆ ಅಥವಾ ಭಾರತಕ್ಕೆ ಬಂದು ತಲುಪಿದೆ. ಇವೆಲ್ಲವೂ ಕೂಡ ಹಳೆಯ ವಿಚಾರ, ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಒಟ್ಟಾರೆಯಾಗಿ ಇವತ್ತು ಹರ್ಮುಜ್ ಜಲಸಂಧಿಯ ಪ್ರಾಮುಖ್ಯತೆ ಇಡೀ ಜಗತ್ತಿಗೆ ಅರಿವಾಗ್ತಾ ಇದೆ. ಹಾಗೆ ಇರಾನ್ನ ಈ ಯುದ್ಧ ನೀತಿ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಯಾಕಂದ್ರೆ ನಿರೀಕ್ಷೆ ಮಾಡಿರಲಿಲ್ಲ ಅಮೆರಿಕ. ಸ್ವತಃ ಡೊನಾಲ್ಡ್ ಟ್ರಂಪ್ ಆ ಮಾತನ್ನ ಹೇಳಿದ್ರು, ಇರಾನ್ ಈ ರೀತಿಯಾಗಿ ಮಾಡಬಹುದು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಅಮೆರಿಕ ಇವತ್ತು ಒಂದು ರೀತಿಯಲ್ಲಿ ತಲೆ ಕೆಡಿಸಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಪ್ರಮುಖ ಜಲಸಂಧಿಯ. ಹಾಗೆ ಇನ್ನೊಂದು ಜಲಸಂಧಿ ಅಂದ್ರೆ ನಿಮಗೆ ಬಾಬೆಲ್ ಮಂಡೇಬ್ ಎನ್ನುವಂತ ಜಲಸಂಧಿ. ನಿಮ್ಗೆ ಈ ಕಡೆ ಯಮನ್ ಬರುತ್ತೆ, ಈ ಕಡೆ ಜಿಬೂಟಿ ಬರುತ್ತೆ, ಏರ್ಟ್ರಿಯಾ ಬರುತ್ತೆ. ಹೀಗೆ ಮೇಲ್ಗಡೆ ಹೋದ್ರೆ ನಿಮಗೆ ಬೇರೆ ಬೇರೆ ಒಂದಷ್ಟು ಯುರೋಪ್ ರಾಷ್ಟ್ರಗಳೆಲ್ಲವೂ ಕೂಡ ಇದ್ದಾವೆ. ಸೂಯೆಜ್ ಕಾಲುವೆ ಬಗ್ಗೆ ನೀವು ಬಹಳ ಕೇಳಿರ್ತೀರಿ. ಯಾಕಂದ್ರೆ ಭಾರತ ರಷ್ಯಾಗೆ ತಲುಪುವುದು ಇದೇ ಕಾಲುವೆಯ ಮೂಲಕವಾಗಿ. ಇದು ರೆಡ್ ಸಿ ಮೂಲಕ ಹೋಗೋದಿಕ್ಕೆ ಇರುವಂತ ಪ್ರಮುಖ ಜಲಸಂಧಿ. ಇದನ್ನು ಕೂಡ ಬಂದ್ ಮಾಡುವಂತ ಬೆದರಿಕೆಯನ್ನ ಇರಾನ್ ಈಗಾಗಲೇ ಒಡ್ತಾ ಇದೆ. ಯಾವ ರೀತಿಯಾಗಿ ಅಂದ್ರೆ, ಯಮನ್ ನಲ್ಲಿ ಇರಾನ್ ಅನ್ನ ಬೆಂಬಲಿಸುವಂತ ಹೌತಿ ಎನ್ನುವಂತ ಒಂದು ಸಂಘಟನೆ ಇದೆ, ಉಗ್ರ ಸಂಘಟನೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಇರಾನ್ ಪರವಾಗಿ ನಿಂತ್ಕೊಂಡು ಈ ಜಲಸಂಧಿಯನ್ನ ಬಂದ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿ. ಯುದ್ಧ ಹೀಗೆ ಕಂಟಿನ್ಯೂ ಆಯ್ತು ಅಂದ್ರೆ ಈ ಜಲಸಂಧಿಯನ್ನು ಕೂಡ ಬಂದ್ ಮಾಡಬಹುದು. ಇದೇನಾದ್ರೂ ಬಂದ್ ಆಯ್ತು ಅಂತ ಆದ್ರೆ ಇಡೀ ಜಗತ್ತಿನ ಕತ್ತನ್ನ ಸಂಪೂರ್ಣವಾಗಿ ಹಿಸುಕಿದ ರೀತಿಯಲ್ಲಿ ಆಗುತ್ತೆ. ಈಗಾಗಲೇ ಹರ್ಮುಜ್ ಜಲಸಂಧಿಯನ್ನ ಒಂದಷ್ಟು ಸಮಸ್ಯೆ ಆಗಿದೆ. ಇದನ್ನು ಬಂದ್ ಮಾಡಿದ್ರು ಅಂತಂದ್ರೆ ಕಂಪ್ಲೀಟ್ ಕುತ್ತಿಗೆಯನ್ನ ಹಿಸುಕಿದ ರೀತಿಯಲ್ಲಿ ಆಗುತ್ತೆ. ಇವೆಲ್ಲವೂ ಕೂಡ ಹಳೆಯ ವಿಚಾರ. ಎರಡು ಪ್ರಮುಖ ಜಲಸಂಧಿ. ಈಗ ಮತ್ತೊಂದು ಜಲಸಂಧಿಯ ವಿಚಾರಕ್ಕೆ ಬರ್ತೀನಿ. ಅದು ಭಾರತಕ್ಕೆ ಸಂಬಂಧಪಟ್ಟಂತ ಜಲಸಂಧಿ. ನಿಮಗೆ ಇನ್ನೊಂದು ಮ್ಯಾಪ್ ಮೂಲಕ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಂಧುಗಳೇ, ನೀವಿಲ್ಲಿ ನೋಡ್ತಾ ಇದ್ದೀರಿ, ಇದು ಭಾರತ. ಈ ಕಡೆ ಪಾಕಿಸ್ತಾನ, ಸ್ವಲ್ಪ ಆ ಕಡೆ ಹೋದ್ರೆ ನಿಮಗೆ ಇರಾನ್ ಇದೆ, ಚೂರ್ ಆ ಕಡೆ ಹೋದ್ರೆ ನಿಮಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿದೆ. ಒಂದೇ ಮ್ಯಾಪಲ್ಲಿ ಎಲ್ಲ ತೋರಿಸೋದು ಕಷ್ಟ, ಗೊತ್ತಾಯ್ತು ಅಂದ್ಕೊಳ್ತೀನಿ ನಿಮಗೆ. ಇಲ್ಲಿ ಭಾರತ, ನಿಮ್ಗೆ ಈ ಕಡೆ ಹೋದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿದ್ದಾವ. ಇಲ್ಲಿ ಶ್ರೀಲಂಕಾ ಇದೆ, ಇಲ್ಲಿ ನಿಮಗೆ ಮಲೇಷಿಯಾದ ದ್ವೀಪಗಳು ಬರುತ್ತೆ, ಇಲ್ಲಿ ಇಂಡೋನೇಷ್ಯಾದ ದ್ವೀಪಗಳು ಬರುತ್ತೆ, ಈ ಕಡೆ ನಿಮಗೆ ಸಿಂಗಾಪುರ್ ಕಾಣಿಸುತ್ತೆ. ನೀವು ಆ ಕಡೆ ಮೇಲೆ ಹೋದ್ರೆ ನಿಮಗೆ ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಜಪಾನು, ಹಾಗೆ ಫಿಲಿಪೈನ್ಸು, ಹಾಗೆ ಇನ್ನೂ ಮೇಲ್ಗಡೆ ಹೋದ್ರೆ ನಿಮಗೆ ಚೀನಾ ಕಾಣುತ್ತೆ. ನೋಡ್ತಿದ್ರಲ್ಲ, ಇಲ್ಲಿ ಈಸ್ಟ್ ಚೀನಾ ಸಿ ಅಂತ ಕಾಣಿಸ್ತಾ ಇದೆ ನಿಮಗೆ. ಮೇಲ್ಗಡೆ ಹೋದ್ರೆ ನಿಮಗೆ ಚೀನಾ ಕಾಣುತ್ತೆ. ಓಕೆ, ಇಲ್ಲಿ ನಿಮಗೆ ಥೈಲ್ಯಾಂಡು, ಕಾಂಬೋಡಿಯಾ, ವಿಯೆಟ್ನಾಮು, ಭೂತಾನು ಇಂಥ ದೇಶಗಳೆಲ್ಲವೂ ಕೂಡ ಇದೆ. ಮ್ಯಾಪ್ ನಿಮಗೆ ನೀಟಾಗಿ ಈಗ ಅರ್ಥ ಆಯ್ತು. ನಿಮಗೆ ಇಲ್ಲಿ ಭಾರತದ 2 ಐಲ್ಯಾಂಡ್ಗಳಿದ್ದಾವೆ. ಒಂದು ಅಂಡಮಾನ್. ಇತ್ತೀಚೆಗೆ ನಾನು ಅಂಡಮಾನ್ಗೆ ಹೋಗಿದ್ದೆ. ಒಂದು ಅದ್ಭುತವಾದಂಥ ಐಲ್ಯಾಂಡ್ ಅದು. ಭಾರತದಿಂದ ಒಂದಷ್ಟು ದೂರದಲ್ಲಿ ನಿಮಗೆ ಭಾರತಕ್ಕೆ ಸೇರಿರುವಂಥ ಒಂದು ಐಲ್ಯಾಂಡ್ ಇದೆ, ಅದು ಅಂಡಮಾನ್ ಐಲ್ಯಾಂಡ್. ಸ್ವಲ್ಪ ಕೆಳಗಡೆ ಬಂದ್ರೆ ನಿಮಗೆ ನಿಕೋಬಾರ್ ಐಲ್ಯಾಂಡ್ ಇದೆ. ಅಂಡಮಾನ್ ಅದು ಪ್ರವಾಸೋದ್ಯಮದಲ್ಲಿ ಇವತ್ತು ಬಹಳ ಅಭಿವೃದ್ಧಿಯನ್ನು ಹೊಂದಿರುವಂತಹ ಪ್ರದೇಶ ಅದು. ಆದರೆ ನಿಕೋಬಾರ್ಗೆ ಬಂದ್ರೆ ಅದು ಅಂತ ಪ್ರವಾಸೋದ್ಯಮ ಸ್ಥಳ ಅಲ್ಲ. ಅಲ್ಲಿ ನಿಮಗೆ ಟ್ರೈಬ್ಸ್ಗಳು ವಾಸ ಮಾಡ್ತಾ ಇದ್ದಾರೆ, ಹಾಗೆ ಮಿಲಿಟರಿ ನೆಲೆಗಳಿದ್ದಾವೆ. ಹೆಚ್ಚಿನ ಪ್ರವಾಸೋದ್ಯಮ ತಾಣವಾಗಿ ಅದನ್ನ ಅಭಿವೃದ್ಧಿಯನ್ನ ಪಡಿಸಿಲ್ಲ. ಯಾಕೆ ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಿಮಗೆ ಇಲ್ಲಿ ಕಾಣುತ್ತಲ್ಲ, ಇದನ್ನ ನಿಮಗೆ ಸ್ಟ್ರೇಟ್ ಆಫ್ ಮಲಕ್ಕಾ ಅಥವಾ ಮಲಕ್ಕಾ ಜಲಸಂಧಿ ಅಂತ ಹೇಳಿ ಕರಿತೀವಿ. ಈ ಜಲಸಂಧಿ ಹೆಚ್ಚು ಕಡಿಮೆ ಒಂದು 900 ಕಿಲೋಮೀಟರ್ ಸುದೀರ್ಘವಾಗಿದೆ. ತುಂಬಾ ಉದ್ದವಾಗಿರುವಂತಹ ಜಲಸಂಧಿ ಅಂದ್ರೆ ಜಗತ್ತಿನಲ್ಲಿ ಇದೇ ಜಲಸಂಧಿ. ಈ ಜಲಸಂಧಿಯ ಪ್ರಾಮುಖ್ಯತೆ ಏನು, ಭಾರತಕ್ಕೆ ಇದು ಯಾವ ರೀತಿಯಾಗಿ ಒಂದು ಪ್ರಮುಖ ವಿಚಾರ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಈಗ ಚೀನಾ ಏನ್ ಮಾಡ್ತಿದೆ ಅಂದ್ರೆ, ಭಾರತವನ್ನ ಏನಾದ್ರೂ ಮಾಡಿ ನಾವು ಸುತ್ತುವರಿಬೇಕು ಎನ್ನುವ ಕಾರಣಕ್ಕಾಗಿ ಈಗಾಗಲೇ ಅವರು ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೇಳಿ ಕರಿತೀವಿ, ಮುತ್ತಿನ ಹಾರ ಎನ್ನುವಂತ ರೀತಿಯಲ್ಲಿ.
ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಭಾರತ ಸುತ್ತ ಬಂದರು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೋ ಆ ಬಂದರನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೇನಾ ನೆಲೆಗಳನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಉದಾಹರಣೆಯನ್ನು ನಿಮಗೆ ಕೊಡ್ತಾ ಹೋಗೋದಾದ್ರೆ ಬಾಂಗ್ಲಾದೇಶದಲ್ಲೂ ಕೂಡ ಅವರ ಬಂದರು ಇದೆ. ಇಲ್ಲಿ ಪಾಕಿಸ್ತಾನಕ್ಕೆ ಬಂದ್ರೆ ಅಲ್ಲೂ ಕೂಡ ಅವರು ಗ್ವಾದರ್ ಎನ್ನುವಂತ ಒಂದು ಬಂದರು ಇದೆ. ಶ್ರೀಲಂಕಾಗೆ ಬಂದ್ರೆ ಅಲ್ಲೂ ಕೂಡ ಅವರ ಬಂದರು ಇದೆ. ಹಾಗೆ ಜಿಬೂಟಿ ಒಂದು ಇದೆಯಲ್ಲ ಆಫ್ರಿಕನ್ ಕಂಟ್ರಿ, ಅಲ್ಲೂ ಕೂಡ ಅವ್ರದ್ದೊಂದು ಬಂದರು ಇದೆ. ಹಾಗೆ ಈ ಕಡೆ ಹೋದ್ರೆ ವಿಯೆಟ್ನಾಂನಲ್ಲೂ ಕೂಡ ಬಂದರು ಇದೆ. ಹೀಗೆ ಎಲ್ಲೆಲ್ಲ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ಬಂದರು ಮತ್ತೆ ಸೇನಾ ನೆಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕ ಈ ಹಿಂದೂ ಮಹಾಸಾಗರ ಸೇರಿದಂತೆ ಈ ಅದರ ಮೇಲೆ ಒಂದು ಹಿಡಿತವನ್ನು ಸಾಧಿಸುವಂತ ಪ್ರಯತ್ನ, ಜೊತೆಗೆ ಇಡೀ ಭಾರತವನ್ನ ಸುತ್ತುವರಿಯುವಂತ ಪ್ರಯತ್ನವನ್ನ ಚೀನಾ ಈಗಾಗಲೇ ಮಾಡ್ತಾ ಇದೆ. ಮುಂದೊಂದು ದಿನ ಯುದ್ಧ ಆಯ್ತು ಅಂತ ಆದ್ರೆ ನಾವೆಲ್ಲ ಕಡೆಗಳಲ್ಲೂ ಕೂಡ ರೆಡಿ ಇರಬೇಕು ಅನ್ನುವಂತ ಪ್ಲಾನ್ ಚೀನಾದ್ದಾಗಿದೆಯಾ. ಚೀನಾಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಭಾರತ ಈಗಾಗಲೇ ಮಾಡ್ತಾ ಇದೆ. ನಿಮಗೆ ಈ ಗ್ವಾದರ್ ಬಂದರು ಪಾಕಿಸ್ತಾನದಲ್ಲಿದ್ರೆ ಅದ್ರ ಪಕ್ಕದಲ್ಲೇ ಇರಾನ್ನಲ್ಲಿ ಭಾರತದ ಚಾಬಹಾರ್ ಬಂದರು ಇದೆ. ನಿಮಗೆ ಆ ಕಡೆ ಹೋದ್ರೆ ಯಮನ್ ಭಾಗದಲ್ಲೂ ಕೂಡ ಭಾರತ ಒಂದು ಬಂದರು ಇದೆ. ಹಾಗೆ ನಿಮಗೆ ಈ ಕಡೆ ಬಂದ್ರೆ ನಿಮಗೆ ಇಂಡೋನೇಷಿಯಾ ಸಮೀಪ ಸಭಾಂಗ್ ಎನ್ನುವಂತ ಒಂದು ಬಂದರು ಕೂಡ ಇದೆ. ಅದೇ ರೀತಿಯಾಗಿ ಭಾರತವೂ ಕೂಡ ಎಲ್ಲೆಲ್ಲಿ ಬಂದರು ನಿರ್ಮಾಣಕ್ಕೆ ಸಾಧ್ಯವೋ ಆ ರೀತಿಯ ಭಾರತವೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಪಡ್ತಾ ಇದೆ. ಪ್ರಮುಖವಾಗಿ ಇಂಡೋನೇಷ್ಯಾದ ಸಭಾಂಗ್ ಬಂದರು ಭಾರತ ಅಭಿವೃದ್ಧಿ ಪಡಿಸ್ತಾ ಇದೆಯಲ್ಲ, ಅದು ಭಾರತಕ್ಕೆ ಬಹಳ ಪ್ರಮುಖವಾಗಿರುವಂತ ಬಂದರು. ಒಟ್ಟಾರೆಯಾಗಿ ಅವರಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಒಂದು ವಿಚಾರ ನಿಮಗೆ ಅರ್ಥ ಆಯ್ತು, ಸ್ಟ್ರಿಂಗ್ ಆಫ್ ಪರ್ಲ್ಸ್ಗೆ ಆಪೋಸಿಟ್ ಆಗಿ ಭಾರತ ಇದೀಗ ಆ ರೀತಿಯಾಗಿ ತಾನೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಬಂದರು ನಿರ್ಮಾಣ ಅಥವಾ ಬಂದರು ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಒಂದು ವಿಚಾರ ನಿಮಗೆ ಗೊತ್ತಾಯ್ತಲ್ಲ. ಈಗ ನಾನು ನಿಕೋಬಾರ್ ವಿಚಾರಕ್ಕೆ ಬರ್ತೀನಿ, ಗ್ರೇಟ್ ನಿಕೋಬಾರ್ ವಿಚಾರಕ್ಕೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಗ್ರೇಟ್ ನಿಕೋಬಾರ್. ಇದನ್ನ ಅಂದ್ರೆ ನಿಮಗೆ ಇನ್ನು ನೀಟಾಗಿ ಅರ್ಥ ಆಗಬೇಕು ಅಂದ್ರೆ ನಿಮಗೆ ಇದರಲ್ಲಿ ನಿಮಗೆ ಇನ್ನು ಚೂರು ಕ್ಲಿಯರ್ ಆಗಿ ಕಾಣ್ಬೋದು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ. ಅಂದ್ರೆ ಭಾರತದ ಭೂಮಿಯ ಎಂಡ್ ಇದು, ಅಂದ್ರೆ ನಿಕೋಬಾರ್ನ ಎಂಡ್ ಇದು. ಅಂಡಮಾನ್ ಮತ್ತೆ ನಿಕೋಬಾರ್ ಇಲ್ಲಿ ಬರುತ್ತೆ. ಇದಕ್ಕಿಂತ ಇದೇ ಉತ್ತಮ, ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇನ್ನೊಂಚೂರು ಝೂಮ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಕೋಬಾರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಓಕೆ, ಈಗ ಏನು ಮಾಡ್ತಾ ಇದೆ ಅಂದ್ರೆ ಭಾರತ ಪ್ರಮುಖವಾಗಿ ನಿಕೋಬಾರ್ನಲ್ಲಿ ವಿಪರೀತ ಹೂಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ನಿಕೋಬಾರ್ನಲ್ಲಿ ಇದು ತುಂಬಾ ಜನಕ್ಕಿದ್ದಂತ ಪ್ರಶ್ನೆ, ಯಾಕೆ ನಿಕೋಬಾರ್ ಕಡೆಗೆ ಭಾರತ ಇಷ್ಟೊಂದು ಗಮನ ಹರಿಸ್ತಾ ಇದೆ ಎನ್ನುವಂತ ರೀತಿಯಲ್ಲಿ. ಅದು ಯಾಕೆ ಅನ್ನೋದನ್ನ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆನಂತರ ನಿಮಗೆ ಚೀನಾವನ್ನ ಹೇಗೆ ಭಾರತ ಉಸಿರುಗಟ್ಟಿಸೋದಕ್ಕೆ ಅವಕಾಶ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದು ವೇಳೆ ಗ್ರೇಟ್ ನಿಕೋಬಾರ್ನಲ್ಲಿ ಇಲ್ಲಿವರೆಗೆ ಅಂತ ಪ್ರವಾಸೋದ್ಯಮ ಇಂಪ್ರೂವ್ಮೆಂಟು ಅಂತದೇನು ಕೂಡ ಇರಲಿಲ್ಲ, ಅಥವಾ ಹೆಚ್ಚು ಜನವಸತಿ ಅಂತದೇನು ಕೂಡ ಇಲ್ಲ. ಅಲ್ಲಿ ನಾನಾಗಲೇ ಹೇಳಿದಾಗೆ ಕೇವಲ ಮಿಲಿಟರಿ ನೆಲೆ ಇದೆ, ಒಂದಷ್ಟು ಜನ ವಾಸ ಮಾಡ್ತಿದ್ದಾರೆ. ಬಹುತೇಕರೆಲ್ಲರೂ ಕೂಡ ಅಲ್ಲಿರುವಂತ ಬುಡಕಟ್ಟು ಸಮುದಾಯದವರು ಮಾತ್ರ. ಆದ್ರೆ ಈಗ ಭಾರತ ಏನ್ ಮಾಡ್ತಿದೆ ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಒಂದು 72,000 ಕೋಟಿಯಷ್ಟು ಹಣವನ್ನ ಹೂಡಿಕೆ ಮಾಡ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ಒಂದು ಏರ್ಪೋರ್ಟ್ ನಿರ್ಮಾಣ ಮಾಡ್ತಾ ಇದೆ. ಅದೇ ರೀತಿಯಾಗಿ ಒಂದು ಟೌನ್ಶಿಪ್ ನಗರದ ರೀತಿ ನಿರ್ಮಾಣ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಪವರ್ ಪ್ಲಾಂಟ್ಗಳು, ವಿದ್ಯುತ್ ಪೂರೈಕೆಗೆ ಪವರ್ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಜೊತೆಗೆ ಪ್ರವಾಸೋದ್ಯಮ ಕೇಂದ್ರವಾಗಿಯೂ ಕೂಡ ಅದನ್ನ ಇಂಪ್ರೂವ್ ಮಾಡಲಾಗ್ತಾ ಇದೆ. ಜೊತೆಗೆ ಏನೇನಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯವೋ ಎಲ್ಲ ರೀತಿಯಲ್ಲೂ ಕೂಡ ಇಂಪ್ರೂವ್ ಮಾಡಲಾಗ್ತಿದೆ. ಪ್ರಮುಖವಾಗಿ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಅನ್ನ ಅಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಅಂದ್ರೆ ಒಂದು ದೊಡ್ಡದಾಗಿರುವಂತ ಬಂದರು. ಅಂದ್ರೆ ಇಲ್ಲಿವರೆಗೆ ಏನಾಗಿತ್ತು ಅಂದ್ರೆ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಭಾರತ ಬಂದರು ಇದ್ರೂ ಕೂಡ ಇಲ್ಲಿ ಆಳವಾದಂತ ಸಮುದ್ರ ಇಲ್ಲ. ಹೀಗಾಗಿ ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡ ಹಡಗುಗಳು ಬಂತು ಅಂತಾದ್ರೆ ಇಲ್ಲಿ ಆ ಹಡಗುಗಳನ್ನ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಭಾರತ ಶ್ರೀಲಂಕಾ ಸೇರಿದಂತೆ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಎದುರಾಗಿದೆ. ಅಂದ್ರೆ ಅಲ್ಲಿ ದೊಡ್ಡ ಹಡಗುಗಳನ್ನ ನಿಲ್ಲಿಸಿ ಸಣ್ಣ ಹಡಗುಗಳಿಗೆ ಸರಕುಗಳನ್ನ ಟ್ರಾನ್ಸ್ಫರ್ ಮಾಡಿ ಅದಾದ ಬಳಿಕ ಇಲ್ಲಿ ಭಾರತಕ್ಕೆ ತೆಗೆದುಕೊಂಡು ಬರುವಂತ ಪರಿಸ್ಥಿತಿ ಇದೆ. ಭಾರತಕ್ಕೆ ಸಾಕಷ್ಟು ಖರ್ಚಾಗ್ತಾ ಇದೆ. ಹೀಗಾಗಿ ಕೇರಳದಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಅದೇ ರೀತಿಯಾಗಿ ಗ್ರೇಟ್ ನಿಕೋಬಾರ್ನಲ್ಲೂ ಕೂಡ ನಮ್ಮದೇ ಆಗಿರುವಂತ ಒಂದು ದೊಡ್ಡದಾಗಿರುವಂತ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ನಿರ್ಮಾಣ ಮಾಡಲಾಗ್ತಿದೆ ಈ ಪ್ರದೇಶದಲ್ಲಿ. ಅದರಿಂದ ಎರಡು ಪ್ರಯೋಜನ, ಒಂದು ಭಾರತಕ್ಕೆ ಸಹಾಯ ಆಗುತ್ತೆ, ಮತ್ತೊಂದೇನಾಗುತ್ತೆ ಅಂದ್ರೆ ಈ ಮಧ್ಯಪ್ರಾಚ್ಯದಿಂದ ಬರುವಂತಹ ಹಡಗುಗಳು ಸೀದಾ ಹೋಗಿ ಸಿಂಗಾಪುರಕ್ಕೆ ಹೋಗಿ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಅವರು ಬೇರೆ ಬೇರೆ ಕಡೆಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರಲ್ಲ. ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೀದಾ ಸಿಂಗಾಪುರಕ್ಕೆ ಹೋಗೋಕೆ ಮುಂಚೆನೆ ಇಲ್ಲೇ ಒಂದು ದೊಡ್ಡ ಬಂದರು ಸಿಕ್ತು ಅಂತಾದ್ರೆ ಇಲ್ಲೇ ನಿಲ್ಲಿಸ್ತಾರೆ. ಇದರಿಂದಲೂ ಕೂಡ ಭಾರತಕ್ಕೆ ಆದಾಯ ಬರುತ್ತೆ. ಅಂದ್ರೆ ಗ್ರೇಟ್ ನಿಕೋಬಾರ್ನ ಈ ಯೋಜನೆಗಳು ಭಾರತಕ್ಕೆ ಆರ್ಥಿಕವಾಗಿ ದೊಡ್ಡ ಮಟ್ಟಿಗೆ ಸಹಾಯ ಆಗುತ್ತೆ. ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಗ್ರೇಟ್ ನಿಕೋಬಾರ್ನಲ್ಲಿ ಸಾಕಷ್ಟು ಮರಗಳನ್ನು ಕಡಿಬೇಕಾಗುತ್ತೆ, ಬುಡಕಟ್ಟು ಜನಾಂಗದವನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಅವ್ರನ್ನ ಶಿಫ್ಟ್ ಮಾಡಿದ್ರೆ ಅವರೆಲ್ಲರೂ ಕೂಡ ಸತ್ತು ಹೋಗ್ಬಿಡ್ತಾರೆ ಅಂತದೊಂದಷ್ಟು ಚರ್ಚೆ ಇದೆ. ಆದ್ರೆ ಭಾರತಕ್ಕೆ ಇದು ಬಹಳ ಬಹಳ ಅನಿವಾರ್ಯ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಂದರಿನ ನಿಮಗೆ ಪ್ರಾಮುಖ್ಯತೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸೋದಾದ್ರೆ, ನೀವೆಲ್ಲೋ ಒಂದು ಕಡೆ ಹೋಗ್ತಿರ್ತೀರಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಈ ಬೆಂಗಳೂರಿಂದ ಹಾಸನಕ್ಕೆ ಹೋಗ್ತಿರ್ತೀರಿ ಅಂತ ಇಟ್ಕೊಳ್ಳಿ. ನೀವು ಯಾವುದೊಂದು ಟಾರ್ಗೆಟ್ ಮಾಡ್ಕೊಂಡಿರ್ತೀರಿ, ಹೈವೇಲಿ ಒಂದು ದೊಡ್ಡ ಹೋಟೆಲ್ ಇದೆ ಅನ್ನುವಂಥ ರೀತಿಯಲ್ಲಿ ಆ ಹೋಟೆಲ್ಗೆ ನಾವು ಹೋಗಬೇಕು ಅಂತ ಅನ್ಕೊಂಡಿರ್ತೀರಿ. ಅದಕ್ಕೂ ಮುಂಚೆನೆ ನಿಮಗೆ ಅದೇ ಮಾದರಿ ಒಂದು ದೊಡ್ಡ ಹೋಟೆಲ್ ಸಿಕ್ಬಿಟ್ರೆ ಏನ್ ಮಾಡ್ತೀರಿ ಹೇಳಿ? ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಈ ಹೋಟೆಲ್ ನೀವು ನಿಂತು ಬಿಡ್ತೀರಿ. ಆ ಹೋಟೆಲ್ಗೆ ಲಾಭ ಆಗೋದಕ್ಕೆ ಶುರುವಾಗುತ್ತೆ. ಹಾಗೆ ಈಗ ಸಿಂಗಾಪುರ್ ಹತ್ರ ಈ ದೊಡ್ಡ ಬಂದರಿಗೆ ಹೋಗೋಕೆ ಮುಂಚೆ ಭಾರತದ್ದೇ ಬಂದರು ಸಿಕ್ತು ಅಂತಾದ್ರೆ ಇಲ್ಲೇ ನಾವು ಆರಾಮಾಗಿ ಆದಾಯವನ್ನ ನಾವು ಪಡೆದುಕೊಳ್ಳೋಕೆ ಒಂದು ಅವಕಾಶ ಇದೆಯಾ? ಇವೆಲ್ಲವೂ ಕೂಡ ಆರ್ಥಿಕವಾದಂಥ ದೃಷ್ಟಿಯಲ್ಲಿ. ಈಗ ನಾನು ಅಸಲಿ ವಿಚಾರಕ್ಕೆ ಬರ್ತೇನೆ. ಬಂಧುಗಳೇ, ನಿಮಗೆ ನೀಟಾಗಿ ತೋರಿಸ್ತೇನೆ. ಈಗ ನೀಟಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ.
ಓಕೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದನ್ನ ಸ್ಟ್ರೈಟ್ ಆಫ್ ಮಲಕ್ಕಾ ಅಂತ ಹೇಳಿ ಕರಿತೀವಿ. ಇಲ್ಲಿ ನಿಮಗೆ ಮಲೇಷಿಯಾದ ದ್ವೀಪ ಇದೆ, ಆ ಕಡೆ ನಿಮಗೆ ಸಿಂಗಾಪುರ ಬರುತ್ತೆ, ಈ ಕಡೆ ಇಂಡೋನೇಷ್ಯಾದ ದ್ವೀಪ ಇದೆ. ನಿಮ್ಗೆ ಇಲ್ಲಿ ಹೋದ್ರೆ ನಿಮಗೆ ಅಂಡಮಾನ್ ಮತ್ತೆ ನಿಕೋಬಾರ್ ಕಾಣಿಸ್ತಾ ಇದೆ. ಓಕೆ, ಇಲ್ಲೂ ನೀವು ಗಮನಿಸಬಹುದು, ಇಲ್ಲಿ ಭಾರತ, ಇಲ್ಲಿ ಇಂದಿರಾ ಪಾಯಿಂಟ್ ಭಾರತದ ಎಂಡ್ ಇದು. ಹಾಗೆ ಇಂಡೋನೇಷ್ಯಾದ ಬಂದರು, ಇದು ಭಾರತ ಅಭಿವೃದ್ಧಿಪಡಿಸ್ತಿರುವಂತಹ ಬಂದರು ಇದು. ಹಾಗೆ ನಿಮಗೆ ಸ್ಟ್ರೈಟ್ ಆಫ್ ಮಲಕ್ಕಾ, ಹಾಗೆ ಇಲ್ಲಿ 10 ಡಿಗ್ರಿ ಚಾನಲ್ ಅಂತ ಕರಿತೀವಿ, 6 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಇಲ್ಲೂ ಈ ಮೂಲಕವೂ ಕೂಡ ಹಡಗುಗಳು ಪಾಸ್ ಆಗಬೇಕಾಗತ್ತೆ. ಆ ಕಡೆ ಸಿಂಗಾಪುರ, ಈ ಕಡೆ ಇಂಡೋನೇಷ್ಯಾ, ಈ ಕಡೆ ಮಲೇಷಿಯಾ. ಇಷ್ಟ ಅರ್ಥ ಆಯ್ತಲ್ಲ? ಈಗ ಅಸಲಿ ವಿಚಾರಕ್ಕೆ ಬರ್ತೀನಿ ಕೇಳಿ ಬಂಧುಗಳೇ. ಸ್ಟ್ರೈಟ್ ಆಫ್ ಮಲಕ್ಕಾಗೆ ಬರೋಣ. ಇದು ಯಾಕೆ ಚೀನಾಗೆ ಬಹಳ ಮುಖ್ಯ ಅಂತ ಹೇಳಿ ಬಂಧುಗಳೇ. ಚೀನಾ ಸೇರಿದಂತೆ, ಕೊರಿಯಾ ರಾಷ್ಟ್ರಗಳು ಸೇರಿದಂತೆ, ಜಪಾನ್ ಸೇರಿದಂತೆ ಆ ಭಾಗದಲ್ಲಿ ಮಧ್ಯ ಏಷ್ಯಾ ರಾಷ್ಟ್ರಗಳು ಯಾವ್ದ್ಯಾವುದು ಇದ್ದಾವೆ, ಆ ರಾಷ್ಟ್ರಗಳೆಲ್ಲವೂ ಕೂಡ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ, ಗಲ್ಫ್ ಕಂಟ್ರೀಸ್ಗಳಿಂದ ತೈಲವನ್ನ ತುಂಬಿಸಿಕೊಂಡು ಸೀದಾ ಹೀಗೆ ಬರ್ತಾರ. ಹೀಗೆ ಬಂದವರು ಶ್ರೀಲಂಕಾದ ಬಳಿ ಬರ್ತಾರ, ಹೀಗೆ ಬಂದಂಥವ್ರು ಇಲ್ಲಿ ನಿಕೋಬಾರ್ ಸಮೀಪಕ್ಕೆ ಬರ್ತಾರ. ಇಲ್ಲಿ ನಿಕೋಬಾರ್ ಇದೆಯಲ್ಲ, ಇಲ್ಲಿ ನಿಕೋಬಾರ್ ಭಾರತ, ಇದು ಭಾರತ ಪ್ರದೇಶ. ನಿಕೋಬಾರ್ ಸಮೀಪಕ್ಕೆ ಬರ್ತಾರ. ಹೀಗೆ ಬಂದಂಥವ್ರು ಈ ಸ್ಟ್ರೈಟ್ ಆಫ್ ಮಲಕ್ಕಾ ಮೂಲಕ ಆ ಹಡಗುಗಳು ಪಾಸ್ ಆಗಿ ಎಲ್ಲ ರಾಷ್ಟ್ರಗಳ ಕಡೆಗೂ ಕೂಡ ಹೋಗ್ತವೆ. ಹೆಚ್ಚು ಕಡಿಮೆ ವರ್ಷಕ್ಕೆ ಒಂದು 90,000 ಹಡಗು ಬರ್ತವೆ. ಇಲ್ಲಿ ಜಗತ್ತಿನ 25% ವ್ಯಾಪಾರ ಈ ಜಲಸಂಧಿಯ ಮೂಲಕವೇ ನಡೆಯುತ್ತೆ. ಅರ್ಥ ಮಾಡ್ಕೊಳ್ಳಿ, ಜಗತ್ತಿನ 25% ವ್ಯಾಪಾರ ಈ ಜಲಸಂಧಿಯ ಮೂಲಕವೇ ನಡೆಯುತ್ತೆ. ಚೀನಾದ 80% ವ್ಯಾಪಾರ ಈ ಜಲಸಂಧಿಯ ಮೂಲಕವೇ ನಡೆಯುತ್ತೆ. ಚೀನಾ ಈಗ ಇತ್ತೀಚೆಗೆ ಒಂದಷ್ಟು ಹೊಸ ಮಾರ್ಗಗಳನ್ನು ಹುಡ್ಕೊಳ್ತಾ ಇದೆ. ಪ್ರಮುಖವಾಗಿ ಪಾಕಿಸ್ತಾನದ ಗ್ವಾದರ್ ಬಂದರು ಅಂತ ಇದೆ. ಈ ಬಂದರಿನ ಮೂಲಕ ಇಲ್ಲಿಗೆ ಬಂದು ಈ ಬಂದರಿಗೆ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿ ರಸ್ತೆ ಮಾರ್ಗದ ಮೂಲಕ ಚೀನಾಗೆ ಹೋಗ್ಬೋದು ಅಂತ ಅವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಮುಂದೊಂದಿನ ಸಮಸ್ಯೆ ಆಯ್ತು ಅಂತ ಆದ್ರೆ ಸದ್ಯಕ್ಕಂತೂ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ಚೀನಾ ಕಂಪ್ಲೀಟ್ ಡಿಪೆಂಡ್ ಆಗಿರೋದು ಈ ಸ್ಟ್ರೈಟ್ ಆಫ್ ಮಲಕ್ಕಾ ಮೇಲೆಯೇ. ಚೀನಾಗೆ ಅದರ ಪ್ರಾಮುಖ್ಯತೆ ಎಷ್ಟು ಅಂತ ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಹಿಂದೂ ಮಹಾಸಾಗರ ಹಾಗೆ ಸೌತ್ ಚೀನಾ ಸಿ ಅಂದ್ರೆ ದಕ್ಷಿಣ ಚೀನಾ ಸಮುದ್ರ, ಹಿಂದೂ ಮಹಾಸಾಗರ, ಅದೇ ರೀತಿಯಾಗಿ ಸೌತ್ ಚೀನಾ, ಅಂಡಮಾನ್ ಸಿ, ಸೌತ್ ಚೀನಾ ಸಿ, ಅಂದ್ರೆ 2 ಸಮುದ್ರಗಳನ್ನ ಕನೆಕ್ಟ್ ಮಾಡುವಂತ ಪ್ರಮುಖ ಜಲಸಂಧಿ. ಈಗ ಭಾರತಕ್ಕಿರುವಂತ ಅದ್ಭುತ ಅವಕಾಶಗಳು ಏನೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಏನು ಅಂತಾದ್ರೆ, ನೀವು ಸ್ಟ್ರೈಟ್ ಆಫ್ ಮಲಕ್ಕಾ ಏನಿದೆ ಇದನ್ನೊಂದು ಕುತ್ತಿಗೆ ಅಂತ ಭಾವಿಸೋದಾದ್ರೆ, ಈ ಕುತ್ತಿಗೆಯ ಬಾಯಿ ಇದೆಯಲ್ಲ, ಆ ಬಾಯಿ ಭಾರತದ ಸಮೀಪದಲ್ಲಿ ಇದೆ. ಹೆಚ್ಚು ಕಡಿಮೆ ನಿಕೋಬಾರ್ನಿಂದ ಕೆಲವು ಮೀಟರ್ಗಳ ದೂರದಲ್ಲಿ ಚೀನಾದ ಹಡಗುಗಳು ಸಾಗಬೇಕಾಗತ್ತೆ. ಹಾಗೆ ಇಲ್ಲಿ ಸಬಾಂಗ್ ಎನ್ನುವಂತ ಒಂದು ಬಂದರು ಇದೆ, ಅದನ್ನು ಕೂಡ ಭಾರತ ಅಭಿವೃದ್ಧಿಪಡಿಸ್ತಾ ಇದೆ. ಇಂಡೋನೇಷ್ಯಾದ ಬಂದರು ಅದು ಕೂಡ ಈ ಕಡೆ ಇದೆ. ಈ ಕಡೆಯೂ ಕೂಡ ಭಾರತ ಅಭಿವೃದ್ಧಿಪಡಿಸುತ್ತಿರುವ ಬಂದರು. ಈ ಕಡೆ ಭಾರತದ ಎಂಡ್ ಪಾಯಿಂಟ್. ಈ ಎಂಡ್ ಪಾಯಿಂಟ್ ಅಲ್ಲಿ ಭಾರತ ಏನ್ ಮಾಡ್ತಾ ಇದೆ, ಈಗ ಸಿಕ್ಕಾಪಟ್ಟೆ ಹಣ ಸುರಿದು ವಿಪರೀತ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ. ಅಲ್ಲಿ ಸೇನಾ ನೆಲೆ, ಮಿಲಿಟರಿ ನೆಲೆ, ಸೇನಾ ಶಕ್ತಿ ಎಲ್ಲವನ್ನು ಕೂಡ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಭಾರತ ಏನ್ ಮಾಡುತ್ತೆ, ಇಲ್ಲಿಂದ ಚೀನಾದ ಹಡಗುಗಳ ಮೇಲೆ ಒಂದು ಕಣ್ಣಿಡುತ್ತೆ. ಚೀನಾದ ಹಡಗುಗಳ ಮೇಲೆ ಕಂಪ್ಲೀಟ್ ಹಿಡಿತ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಭಾರತ ಪಡ್ತಾ ಹೋಗುತ್ತೆ. ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗಿದೆ, ಇದನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಯುದ್ಧ ಆಯ್ತು ಅಂತ ಇಟ್ಕೊಳ್ಳಿ, ಯುದ್ಧ ಶುರುವಾಗೇ ಬಿಡ್ತು ಅಂತ ಇಟ್ಕೊಳ್ಳಿ. ಈಗ ಇರಾನ್ ಏನ್ ಮಾಡ್ತಾ ಇದೆ ಹೇಳಿ, ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವ ಮೂಲಕ ಇಡೀ ಜಗತ್ತಿಗೆ ಪಾಠ ಕಲಿಸ್ತಾ ಇದೆ. ಇಡೀ ಜಗತ್ತಿಗೆ ನೋಡಿ ಈ ರೀತಿಯಲ್ಲೂ ಯುದ್ಧ ಮಾಡಬಹುದು ಅನ್ನೋದನ್ನ ಹೇಳಿಕೊಡ್ತಾ ಇದೆ ಇವತ್ತು ಇರಾನ್. ಭಾರತಕ್ಕೂ ಕೂಡ ಅದೊಂದು ರೀತಿಯಲ್ಲಿ ಅಂದ್ರೆ ನಮಗೊಂದು ರೀತಿಯಲ್ಲಿ ಪಾಠ, ಅಥವಾ ನಾವು ಹಾಗೆ ಮಾಡಬಹುದು ಅನ್ನೋದು ಭಾರತಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂದೇಶ ಸಾರಿದ ಹಾಗೆ. ಹೇಗೆ ಅಂದ್ರೆ, ಸ್ಟ್ರೈಟ್ ಆಫ್ ಮಲಕ್ಕಾಗೆ ಚೀನಾದ ಹಡಗುಗಳು ಹೀಗೆ ಪಾಸ್ ಆಗಬೇಕಲ್ಲ, ಇದು ಅದರ ಬಾಯಿ ಇದ್ದ ಹಾಗೆಲ್ಲ ಸ್ಟ್ರೈಟ್ ಆಫ್ ಮಲಕ್ಕಾ. ಈ ಬಾಯಿಯನ್ನೇ ಮುಚ್ಚಿಬಿಟ್ರೆ ಕತೆ ಏನು ಮಾಡ್ತಾರೆ? ಚೀನಾ ಕತೆ ಗೋವಿಂದ. ಯಾಕಂದ್ರೆ ಚೀನಾ ಕಂಪ್ಲೀಟ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಇದಿಲ್ಲ ಅಂತಾದ್ರೆ ಅವರು ಸೀದಾ ಇಲ್ಲೆಲ್ಲೋ ಹೋಗಿ ಇಲ್ಲಿ ಇಂಡೋನೇಷ್ಯಾದ ಮೇಲೆ ಹೋಗಿ ಅವರು ವಿಪರೀತ ಟೈಮ್ ತೆಗೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ವಿಪರೀತ ಹಣವನ್ನು ಕೂಡ ಅವ್ರು ಖರ್ಚು ಮಾಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಸ್ಟ್ರೈಟ್ ಆಫ್ ಮಲಕ್ಕಾ ಅವರಿಗೆ ಬಹಳ ಮುಖ್ಯ. ಯುದ್ಧ ಶುರುವಾಯಿತು ಅಂತಾದ್ರೆ ಭಾರತ ಇದನ್ನ ಕಂಪ್ಲೀಟ್ ಬಂದ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಭಾರತ ಚೀನಾದ ಹಡಗುಗಳ ಮೇಲೆ ಕ್ಷಿಪಣಿಯನ್ನು ಹಾರಿಸೋದಕ್ಕೆ ಅವಕಾಶ ಇರುತ್ತೆ. ಚೀನಾದ ಹಡಗುಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನೂ ಸ್ವಲ್ಪ ಪ್ರಯತ್ನವನ್ನ ಪಟ್ಟರೆ ಕಂಪ್ಲೀಟ್ ಆಗಿ ಭಾರತದ ನೌಕೆಗಳನ್ನ ಇಲ್ಲಿ ನಿಲ್ಲಿಸಿ ಇದೆಯಲ್ಲ ಇದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡೋದಕ್ಕೆ ಅವಕಾಶ ಇದೆ. ಅವ್ರಿಗೆ ಹರ್ಮುಜ್ ಜಲಸಂಧಿ ಇದ್ದ ಹಾಗೆ ಭಾರತಕ್ಕೆ ಈ ಸ್ಟ್ರೈಟ್ ಆಫ್ ಮಲಕ್ಕಾದ ಜಲಸಂಧಿಯನ್ನ, ಈ ಜಲಸಂಧಿ ಇಂಡೋನೇಷ್ಯಾ ಮತ್ತು ಮಲೇಷಿಯಾ ವ್ಯಾಪ್ತಿಗೆ ಬರುತ್ತೆ, ಆದ್ರೆ ಭಾರತಕ್ಕೆ ಅದರ ಬಾಯಿಯನ್ನ ಕ್ಲೋಸ್ ಮಾಡೋದಕ್ಕೆ ಒಂದು ಅದ್ಭುತವಾದಂತ ಅವಕಾಶ ಇದೆ. ಹೀಗಾಗಿ ಚೀನಾಗೆ ಭಾರತದ ಮೇಲೆ ಈ ಕ್ಷಣಕ್ಕೂ ಆತಂಕ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾಗೆ ಭಾರತದ ಮೇಲೆ ಭಯ ಇದೆ. ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.